ನಿಮಗೆ ಬರುವಂತಹ ಕಾರ್ಡ್ ಆಗಿರ್ಬೋದು, ಕಾಗದ ಪತ್ರಗಳಾಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಿಂದ ಬರುವಂತಹ ಒಂದಷ್ಟು ವರದಿಗಳಾಗಿರ್ಬೋದು, ಅಲ್ಲ ವಾರ್ಷಿಕ ಮೀಟಿಂಗ್ನ ಪತ್ರಗಳಾಗಿರ್ಬೋದು, ನಮ್ಗೆಲ್ರಿಗೂ ಬರ್ತದೆ. ಈಗ ಪತ್ರಗಳು ಬರುವುದು ನಮಗೆ ಕಡಿಮೆ ಆಗಿದೆ, ಪತ್ರಗಳು ಬರುವಂತದ್ದು ನಮಗೆ ಕಡಿಮೆ ಆಗಿದೆ. ಆದ್ರೆ ನಮ್ಮ ಇಲಾಖೆ ಈಗ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಆಗಿದೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ, ನಿಮಗೆ ಆಂಗ್ಲ ಮಾಧ್ಯಮದಲ್ಲಿ ಕಲಿತಾ ಇರೋದು ನಿಮ್ಗೆ ಅರ್ಥ ಆಗ್ತದೆ. ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದು ದೇಶ ಒಂದು ಅಕೌಂಟ್. ಕಷ್ಟ ಆಗ್ತದೆ ಕೇಳಿಕೆ? ಇಲ್ಲಲ್ಲ, ಕಷ್ಟ ಆಗುದಿಲ್ಲ. ನೀವು ಇಲ್ಲಿ ಕಾನ್ಸಂಟ್ರೇಷನ್ ಕೊಟ್ರೆ ಮಾತ್ರ, ನೀವು ಅವರ ಕಾನ್ಸಂಟ್ರೇಷನ್ ಕೊಟ್ರೆ ಮಾತಾಡ್ಲಿಕ್ಕೆ ಆಗುತ್ತೆ, ಸರಿಯಲ್ಲ? ನಾನು ಪ್ರತಿಯೊಬ್ಬರನ್ನ ಗಮನಿಸ್ತೀನಿ, ನಾನು ವಿಶ್ವದಾದ್ಯಂತ ಮಾತಾಡಿಕೊಂಡು ಬಂದವ, ಗೊತ್ತಾಗ್ತದೆ ನನಗೆ, ಆಯ್ತಾ? ನೀವು ಅವನಲ್ಲಿ ಸನ್ನೆ ಮಾಡೋದಿಲ್ಲ, ಗೊತ್ತಾಗ್ತದೆ. ಆದ್ರಿಂದ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಅಂಚೆ ಇಲಾಖೆ ಪ್ರತಿಯೊಬ್ಬರ ಸೊತ್ತು, ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದಲ್ಲ, ಪ್ರತಿಯೊಬ್ಬರ ಸೊತ್ತು. ಈ ನಮ್ಮ ಅಂಚೆ ಇಲಾಖೆ ಇಡೀ ದೇಶದಲ್ಲಿ ಒಂದು ದೇಶ ಒಂದು ಅಕೌಂಟ್. ನಮ್ಗೆಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಅಕೌಂಟ್ ಮಾಡಿದ್ರೆ ಸಾಕು, ಅದಕ್ಕೆ ಬೇಕಾದಂತ ಒಮ್ಮೆ ದಾಖಲೆಗಳನ್ನು ಕೊಟ್ಟರೆ ಸಾಕು, ಅದು ಜೀವಮಾನ ಪೂರ್ತಿ ಅದೇ ಅಕೌಂಟ್ ನಮ್ಗೆ ಇರ್ತದೆ. ಸರಿಯಾಗಿ ಗಮನಿಸಿ, ನಮ್ಗೆ ಶಾಲೆಗೆ ನಮ್ಮನ್ನ ಕಳುಹಿಸುವಾಗ ನಮ್ಗೆ ಒಂದಷ್ಟು ಪಾಕೆಟ್ ಹಣವನ್ನು ಕೊಡ್ತಾರೆ, ನಿಮ್ಮ ಖರ್ಚಿಗೆ ಅಂತ ಹಣವನ್ನು ಕೊಡ್ತಾರೆ. ಹಣವನ್ನು ಕೊಟ್ಟಾಗ ನೀವೇನಾದ್ರೂ ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಿದ್ರೆ ಒಂದು ಡಬ್ಬಿಯಲ್ಲಿಟ್ಟರೆ, ಉದಾಹರಣೆಗೆ ನಮ್ಮ ಹಬ್ಬ ಹರಿದಿನಗಳು ಬರ್ತದೆ, ಹಬ್ಬ ಹರಿದಿನಗಳು ಬಂದಾಗ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಒಂದಷ್ಟು ದಾನ ಕೊಡುವ ಪ್ರಕ್ರಿಯೆ ಇದೆ. ನೀವು ನೋಡ್ತಾ ಇದ್ದೀರಿ, ನಿಮ್ಮ ಒಂದು ವಿಶೇಷವಾದಂತಹ ಹಬ್ಬ, ಅದು ರಂಜಾನ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುವಾಗ, ಹಬ್ಬಗಳು ನಡೆಯುವಾಗ ನಾವೊಂದಷ್ಟು ಬಡಬಗ್ಗರಿಗೆ ದಾನವನ್ನು ಕೊಡ್ತೇವೆ, ಹೌದಾ? ನಮ್ಮ ಮನೆಗೆ ಬಂದವರಿಗೆ ದಾನವನ್ನು ಕೊಡ್ತೇವೆ. ನಮ್ಮ ಪೈಗಂಬರ್ ಹೇಳ್ತಾರೆ, ನೆರೆಕರೆಯವರು ಹಸಿವಿನಲ್ಲಿರುವಾಗ ನಾವು ಇಲ್ಲಿ ಮೃಷ್ಟಾನ್ನವನ್ನು ಉಣ್ಣುವ ಹಾಗಿಲ್ಲ. ಯಾಕೆ? ಇನ್ನೊಬ್ಬರ ಹಸಿವಿನ ಬಗ್ಗೆ